ನೌನ್ಸ್ 5 ತರ ಇದೆ. ಅದರಲ್ಲಿ ಒಂದು ತರ ಕಾಮನ್ ನೌನ್. ಕಾಮನ್ ನೌನ್ ಅಂತಂದ್ರೆ ಬಾಯ್, ಗರ್ಲ್, ಈ ತರ ಕಾಮನ್ ನೌನ್ಸ್ ಅಲ್ಲಿ ನಾವು ಜೆಂಡರ್ ನ ಡಿಫ್ರೆನ್ಶಿಯೇಟ್ ಮಾಡಬಹುದು, ಹುಡುಗ ಹುಡುಗಿ ಅಂತ. ಅದೇ ಬೇರೆ ತರ ಕಾಮನ್ ನೌನ್ಸ್ ಆದ್ರೆ ಟೀಚರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇವರಲ್ಲಿ ಹುಡುಗ ಯಾರು ಹುಡುಗಿ ಯಾರು ಅಂತ ನಾವ್ ಹೇಳೋದಕ್ಕಾಗಲ್ಲ. ಒಬ್ಬ ಟೀಚರ್ ಹುಡುಗನೂ ಆಗಿರ್ಬೋದು, ಹುಡುಗಿನೂ ಆಗಿರ್ಬೋದು. ಈ ತರ ಕಾಮನ್ ನೌನ್ಸ್ ಬಂದಾಗ ನಾವ್ ಯಾವಾಗ ಈ ಕಾಮನ್ ನೌನ್ ನ ಒಂದು ಪ್ರೊನೌನ್ ಇಂದ ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ನಾವ್ ಯಾವಾಗ್ಲೂ ಮಸ್ಕ್ಯುಲಿನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ದ ಟೀಚರ್ ಅನ್ನೋರು ಹುಡುಗಿನೂ ಆಗ್ಬೋದು, ಹುಡುಗನೂ ಆಗ್ಬೋದು. ಇವ್ರನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂದ್ರೆ ಐ ಆಲ್ವೇಸ್ ಯೂಸ್ masculinity because I don't know the gender of the teacher. This is the rule. For example, the teacher teaches well in his class. Okay, editor gave his opinion on the issue. The student completed his homework. So ಈ ತರ ಎಕ್ಸಾಂಪಲ್ಸ್ ಅಲ್ಲಿ ನಾನು ಕೊಟ್ಟಿರೋ ಈ ಕಾಮನ್ ನೌನ್ ಎಕ್ಸಾಂಪಲ್ಸ್ ಅಲ್ಲಿ ಅದು ಹುಡುಗನೂ ಆಗಿರ್ಬೋದು, ಹುಡುಗಿನೂ ಆಗಿರ್ಬೋದು. ಸೊ ಈ ತರ ನಮ್ಗೆ ಗೊತ್ತಿಲ್ಲದೆ ಇರೋ ಟೈಮ್ ಅಲ್ಲಿ we always choose masculinity.